ಪೇಪರ್ ನೋಡದೇ ಇದ್ರೆ ಮೇಲೆ ಒಂದು ಲಿಂಕ್ ಸಜೆಸ್ಟ್ ಆಗ್ತಾ ಇದೆ, SSLC ಪ್ರಾಕ್ಟೀಸ್ ಪೇಪರ್ಸ್ ಅಂತ. ಎಲ್ಲ ವಿಷಯಗಳ ಒಂದು ಅಭ್ಯಾಸ ಪತ್ರಿಕೆಗಳನ್ನು ನಾವು ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ. ಓಕೆ, ಎಲ್ಲ ವಿಷಯದ್ದು. ಸೊ ತಾವುಗಳು ಹೊಸಬರಾಗಿದ್ದರೆ ನಮ್ಮ ಚಾನೆಲ್ಗಳಾಗಿರ್ತಕ್ಕಂಥ ಸ್ಟಡಿ ವಿತ್ ಪರಶುರಾಮ್ ಮತ್ತು ಸ್ಮಾರ್ಟ್ ವರ್ಕ್ ಎರಡಕ್ಕೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ. ಆ ಟೆಲಿಗ್ರಾಮ್ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಸೊ ದಯಮಾಡಿ ವಿಡಿಯೋಗಳನ್ನು ಲೈಕ್ ಮಾಡಿ ಹಾಗೂ ಹೆಚ್ಚು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಸಮಾಜ ವಿಜ್ಞಾನ ವಿಷಯದಲ್ಲಿ 40 ಬಹು ಆಯ್ಕೆ ಪ್ರಶ್ನೆಗಳ ಒಂದು ಅಭ್ಯಾಸ ಪತ್ರಿಕೆಯನ್ನು ಬಿಡಿಸೋಣ. ಸೊ ಪ್ರಶ್ನೆ 81. ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ದಿವಾನಿ ಹಕ್ಕನ್ನು ನೀಡಿದವನು? ಶಾ ಆಲಂ, ಮೀರ್ ಜಾಫರ್, ಮೀರ್ ಖಾಸಿಂ, ಹೆಕ್ಟರ್ ಮನ್ರೋ. ಸರಿಯಾದ ಉತ್ತರ ಇತ್ತು ಶಾ ಆಲಂ. 82. ಮೂರನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಬ್ರಿಟಿಷರಿಂದ ಸೋತು ಶರಣಾದ ಪೇಶ್ವೆ? 1ನೇ ಬಾಜಿರಾಯ್, 2ನೇ ಬಾಜಿರಾಯ್, ದೌಲತ್ ರಾವ್, ಯಶವಂತ್ ರಾವ್. ಸರಿ ಉತ್ತರ ಇತ್ತು 2ನೇ ಬಾಜಿರಾಯ್. 83. ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ ಎಂದು ಪ್ರತಿಪಾದಿಸಿದವನು? ಲಾರ್ಡ್ ವೆಲ್ಲೆಸ್ಲಿ, ಲಾರ್ಡ್ ಡೌಲ್ಹಾಸಿ, ಲಾರ್ಡ್ ಕಾರ್ನ್ವಾಲಿಸ್, ಎಡ್ಮಂಡ್ ಬರ್ಕ್. ಸರಿಯಾದ ಉತ್ತರ ಇತ್ತು ಲಾರ್ಡ್ ಕಾರ್ನ್ವಾಲಿಸ್. 84. ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಈ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು? ಮದ್ರಾಸ್, ಶ್ರೀರಂಗಪಟ್ಟಣ, ಪುರಂದರ, ಮಂಗಳೂರ. 84 ಡಿ ಮಂಗಳೂರು ಇಸ್ ದ ರೈಟ್ ಆನ್ಸರ್. ದೋಂಡಿಯಾ ವಾಗನು ಬ್ರಿಟಿಷರ ವಿರುದ್ಧ ಕೊನೆಯ ಬಾರಿ ಹೋರಾಡಿದ ಸ್ಥಳ? ಯಾಪಲ್ ಪೆರವಿ, ಶಿವಮೊಗ್ಗ, ಹೊನ್ನಾಳಿ, ಹರಿಹರ. ಸೊ ಯಾಪಲ್ ಪೆರವಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಸತ್ಯಶೋಧಕ ಸಮಾಜದ ಸ್ಥಾಪಕರು? ಸ್ವಾಮಿ ವಿವೇಕಾನಂದ, ಜ್ಯೋತಿಬಾ ಫುಲೆ, ದಯಾನಂದ ಸರಸ್ವತಿ, ರಾಜಾರಾಮ್ ಮೋಹನ್ ರಾಯ್. ಸೊ ಜ್ಯೋತಿಬಾ ಫುಲೆ ಸತ್ಯಶೋಧಕ ಸಮಾಜದ ಸ್ಥಾಪಕರು. 87. 1857ರ ಮಹಾ ಸಂಗ್ರಾಮವನ್ನು ಬ್ರಿಟಿಷ್ ಲೇಖಕರು ಹೀಗೆ ಕರೆದಿದ್ದಾರೆ? ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ರೈತರ ದಂಗೆ, ಸಿಪಾಯಿ ದಂಗೆ, ಕಾರ್ಮಿಕರ ದಂಗೆ. ಅವರು ಸಿಪಾಯಿ ದಂಗೆ ಅಂತ ಕರೆದಿದ್ದಾರೆ. 88. ಬಾಲಗಂಗಾಧರ ತಿಲಕರು ಜೈಲಿನಲ್ಲಿದ್ದಾಗ ರಚಿಸಿದ ಗ್ರಂಥ? ಸಂವಾದ ಕೌಮುದಿ, ಸತ್ಯಾರ್ಥ ಪ್ರಕಾಶ, ಗುಲಾಮಗಿರಿ, ಗೀತಾ ರಹಸ್ಯ. ಸರಿ ಉತ್ತರ ಇತ್ತು ಗೀತಾ ರಹಸ್ಯ. 89. ಮಂದಗಾಮಿಗಳ ಮೃದು ಧೋರಣೆಯಿಂದ ಬೇಸತ್ತ ತೀವ್ರವಾದಿಗಳು ಅವರನ್ನು ಈ ರೀತಿ ಕರೆದರು? ರಾಜಕೀಯ ಭಿಕ್ಷುಕರು, ರಾಜಕೀಯ ಭ್ರಷ್ಟರು, ರಾಜಕೀಯ ಧುರೀಣರು, ರಾಜಕೀಯ ನೇತಾರರು. ಅವರನ್ನ ರಾಜಕೀಯ ಭಿಕ್ಷುಕರ ಅಂತ ಕರೀತಾರೆ. 90. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವು ಈ ಕಾಯ್ದೆಯ ವಿರುದ್ಧ ನಡೆದ ಹೋರಾಟದ ಪರಿಣಾಮವಾಗಿದೆ? ಶಸ್ತ್ರಾಸ್ತ್ರ ಕಾಯ್ದೆ, ರೌಲತ್ ಕಾಯ್ದೆ, ರೆಗ್ಯುಲೇಟಿಂಗ್ ಕಾಯ್ದೆ, ಮಾರ್ಲೆ ಮಿಂಟೋ ಕಾಯ್ದೆ. ಸರಿ ಉತ್ತರ ಇತ್ತು ರೌಲತ್ ಕಾಯ್ದೆ. 91. ಭಾರತೀಯ ರಾಷ್ಟ್ರೀಯ ಸೇನೆಯ ಝಾನ್ಸಿ ರೆಜಿಮೆಂಟ್ನ ನೇತೃತ್ವವನ್ನು ವಹಿಸಿದವರು? ಸರೋಜಿನಿ ನಾಯ್ಡು, ಸುಚೇತಾ ಕೃಪ್ಲಾನಿ, ಲಕ್ಷ್ಮೀ ಸೆಹಗಲ್, ವಿಜಯಲಕ್ಷ್ಮಿ ಪಂಡಿತ. ಸರಿ ಉತ್ತರ ಇತ್ತು ಲಕ್ಷ್ಮೀ ಸೆಹಗಲ್. 92. ಸ್ವರಾಜ್ಯ ಪಕ್ಷ ಸ್ಥಾಪನೆಯಾದ ವರ್ಷ? 1921, 1922, 1925, 1923. 92ರ ಸರಿ ಉತ್ತರ 1923. 93. ಭಾರತದ ಪ್ರಥಮ ಗೃಹ ಮಂತ್ರಿ? ವಲ್ಲಭಭಾಯಿ ಪಟೇಲ್, ಜವಾಹರ್ಲಾಲ್ ನೆಹರು, BR ಅಂಬೇಡ್ಕರ್, ಲಾಲ್ ಬಹದ್ದೂರ್ ಶಾಸ್ತ್ರಿ. ಸರಿ ಉತ್ತರ ಇತ್ತು ಸರ್ದಾರ್ ವಲ್ಲಭಭಾಯಿ ಪಟೇಲ್. 94. ಅಂತಾರಾಷ್ಟ್ರೀಯ ನ್ಯಾಯಾಲಯದ ಪ್ರಧಾನ ಕಚೇರಿ ಇರುವ ಸ್ಥಳ? ಸೂರತ್, ವಾಷಿಂಗ್ಟನ್ DC, ಹೇಗ್, ನೇಪಾಳ. ಸರಿ ಉತ್ತರ ಇತ್ತು 94C ಹೇಗ್, ನೆದರ್ಲ್ಯಾಂಡ್ದಲ್ಲಿದೆಯಲ್ಲ ಅದು. ಎಸ್. ಮೂಲಭೂತ ಹಕ್ಕುಗಳನ್ನು ತಿಳಿಸ್ತಕ್ಕಂಥ ವಿಧಿ? 10ರಿಂದ 12, 12ರಿಂದ 35, 40ರಿಂದ 45, 7ರಿಂದ 9. ಸೊ 95 ಆಪ್ಷನ್ ಬಿ 12ರಿಂದ 35 ರೈಟ್ ಆನ್ಸರ್. 96. ಪಾಕಿಸ್ತಾನ ಮತ್ತು ಭಾರತದ ಸಮಸ್ಯೆಗೆ ಕಾರಣವಾದ ವಿಷಯ? ಬೆಂಗಳೂರು, ಕಾಶ್ಮೀರ, ರಾಜಸ್ಥಾನ, ತೈಲ ವಿಷಯ. 96 ಅದು ಕಾಶ್ಮೀರ ಭಾಗ. 97. 51ನೇ ವಿಧಿಯು ಇದನ್ನು ತಿಳಿಸುತ್ತದೆ? ಅಂತಾರಾಷ್ಟ್ರೀಯ ಸಹಬಾಳ್ವೆ, ವಿದೇಶಾಂಗ ನೀತಿ, ಕಾನೂನು ವಿಧಿ, ಆಲಿಪ್ತ ನೀತಿ. 97 ಆಯ್ಕೆ ಎ ಅದು ಅಂತಾರಾಷ್ಟ್ರೀಯ ಸಹಬಾಳ್ವೆಯನ್ನು ಸೂಚಿಸುತ್ತದೆ, ಸಂವಿಧಾನದ 51ನೆಯ ವಿಧಿ. 98 ಕರ್ನಾಟಕ ಸರ್ಕಾರದ ಗ್ರಾಮೀಣ ಮಹಿಳಾ ವಿಕಾಸಕ್ಕೆ ತಂದಿರುವ ಯೋಜನೆ? ಸ್ತ್ರೀ ಶಕ್ತಿ, ಸ್ತ್ರೀ ಕಲ್ಯಾಣ, ತಾಜ್ ಯೋಜನೆ, ಶಕ್ತಿ ಯೋಜನೆ.
98. ಆಪ್ಷನ್ ಎ ಸ್ತ್ರೀ ಶಕ್ತಿ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 99. ಉನ್ನಿಕೃಷ್ಣನ್ ಆಂಧ್ರ ಪ್ರದೇಶ ಪ್ರಕರಣ ಯಾವ ವಿಧಿಗೆ ಸಂಬಂಧಿಸಿದೆ? 20, 24, 32, 21 ಎ. ಸೊ 99ರ ಸರಿಯಾದ ಉತ್ತರ ಇತ್ತು 21 ಎ. ಕ್ವಶನ್ ನಂಬರ್ 100. ವಿಶೇಷ ಪರಿಣತಿಗೆ ಕಾರಣವಾಗುವ ಅಂಶ: ಪ್ರತಿಭೆ, ಸೃಜನಶೀಲತೆ, ಶ್ರಮ ವಿಭಜನೆ, ಸಾಮರ್ಥ್ಯ. ಸೊ 100 ಸರಿಯಾದ ಉತ್ತರವಿತ್ತು ವಿಶೇಷ ಪರಿಣತಿಗೆ ಕಾರಣವಾಗುವ ಒಂದು ಭಾಗ ಸಿ, ಶ್ರಮ ವಿಭಜನೆ, ರೈಟ್ ಆನ್ಸರ್. ಪ್ರಶ್ನೆ 101. ದುಡಿಯುವ ಜನರನ್ನ ಸಂಘಟಿಸಿದ ಸಂಘಟನೆ: ಪರಿಸರ ಚಳುವಳಿ, ರೈತ ಸಂಘಟನೆ, ಕಾರ್ಮಿಕರ ಸಂಘ, ಸ್ವಾತಂತ್ರ್ಯ ಹೋರಾಟ. ದುಡಿತಕ್ಕಂಥ ಜನರನ್ನ ಸಂಘಟಿಸಿದ ಸಂಘಟನೆ ಅಂತ ಕೇಳಿದ್ದಾರೆ, ಅದು ಕಾರ್ಮಿಕ ಸಂಘ ಅಂತಕ್ಕಂಥದ್ದು ಸರಿ ಉತ್ತರ. 102. 14 ವರ್ಷದ ಒಳಗಿನ ಮಕ್ಕಳನ್ನ ಶಾಲಾವಧಿಯಲ್ಲಿ ಹೊಲದಲ್ಲಿ ದುಡಿಸಿಕೊಂಡಾಗ ಪಾಲಕರಿಗೆ ಬೀಳುವ ದಂಡದ ಪ್ರಮಾಣ: 15,000, 20,000, 50,000, 10,000. 102. ಆಯ್ಕೆ ಡಿ, 10,000 ದಂಡವನ್ನು ಏನ್ ಮಾಡ್ತಾರಪ್ಪ ಅಂದ್ರೆ ಹಾಕ್ತಾರೆ ಶಾಲಾವಧಿಯಲ್ಲಿ. ಸೊ ಹೊಲದಲ್ಲಿ ದುಡಿಸಿಕೊಂಡಾಗ ಪಾಲಕರಿಗೆ ಹಾಕ್ತಕ್ಕಂಥ ದಂಡದ ಮೊತ್ತ. 103. ಕೆಳಗಿನವುಗಳಲ್ಲಿ ಅತ್ಯಂತ ವಿನಾಶಕಾರಿಯಾಗಿರ್ತಕ್ಕಂಥ ವಿಪತ್ತು: ಆವರ್ತ ಮಾರುತಗಳು, ಪ್ರವಾಹಗಳು, ಬರಗಾಲ, ಸಾಂಕ್ರಾಮಿಕ ರೋಗಗಳು. ಆವರ್ತ ಮಾರಕಗಳು ಅತ್ಯಂತ ವಿನಾಶಕಾರಿಯಾಗಿರ್ತಕ್ಕಂಥ ಒಂದು ನೈಸರ್ಗಿಕ ವಿಪತ್ತು ಅಂತ ಹೇಳ್ತಾರೆ. 104. ಭಾರತದ ಮ್ಯಾಂಚೆಸ್ಟರ್ ಇದು: ಅಹಮದಾಬಾದ್, ಮುಂಬೈ, ಬೆಂಗಳೂರು, ಸೂರತ್. 104ರ ಸರಿ ಉತ್ತರ ಮುಂಬೈಯನ್ನ ಭಾರತದ ಮ್ಯಾಂಚೆಸ್ಟರ್ ಅಂತ ಕರೀತಾರೆ. 105. ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯಲ್ಲಿ ಕೋಕಿಂಗ್ ಕಲ್ಲಿದ್ದಲನ್ನ ಬಳಸುವ ಕುರಿತು ಯಾವುದು ಸೂಕ್ತವಾದ ಹೇಳಿಕೆ ಆಗಿದೆ? ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆಯಲ್ಲಿ ಕೋಕಿಂಗ್ ಕಲ್ಲಿದ್ದಲು ಬಳಸ್ತಕ್ಕಂಥ ಕುರಿತು ಹೇಳಿಕೆ. ಮೂಲ ಕಚ್ಚಾ ವಸ್ತುವಾಗಿ ಬಳಸ್ತಾರೆ, ಉಕ್ಕಿನ ಗುಣಮಟ್ಟ ಹೆಚ್ಚಿಸಲು ಬಳಸ್ತಾರೆ, ಮೂಲ ಶಕ್ತಿ ಸಂಪನ್ಮೂಲವಾಗಿ ಬಳಸ್ತಾರೆ, ಜಲ ವಿದ್ಯುತ್ ಪೂರೈಕೆಗಾಗಿ ಬಳಸ್ತಾರೆ. ಸೊ 105 ಅದನ್ನ ಮೂಲ ಕಚ್ಚಾ ವಸ್ತುವಾಗಿ ಬಳಸ್ತಾರೆ ಕೋಕಿಂಗ್ ಕಲ್ಲಿದ್ದಲನ್ನ. ಎಲ್ಲಿ? ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯಲ್ಲಿ. 106 ಗಡಿ ರಸ್ತೆಗಳ ನಿರ್ಮಾಣ ಮತ್ತು ನಿರ್ವಹಣೆ ಇವರಿಗೆ ಸಂಬಂಧಿಸಿದೆ? ಕೇಂದ್ರ ಸರ್ಕಾರ, ಕೇಂದ್ರ ಲೋಕೋಪಯೋಗಿ ಇಲಾಖೆ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ, ಗಡಿ ರಸ್ತೆ ಅಭಿವೃದ್ಧಿ ಪ್ರಾಧಿಕಾರ. 106 ಅದು ಗಡಿ ರಸ್ತೆ ಅಭಿವೃದ್ಧಿ ಪ್ರಾಧಿಕಾರಗಳಿಗೆ ಸಂಬಂಧಿಸಿದೆ, ಗಡಿ ರಸ್ತೆಗಳ ನಿರ್ಮಾಣ ಮತ್ತು ನಿರ್ವಹಣೆ. ಎಸ್. ಕರ್ನಾಟಕದ ಹೆಬ್ಬಾಗಿಲು ಅಂತ ಯಾವುದಕ್ಕೆ ಕರೀತಾರೆ? ಕಾಂಡ್ಲಾ, ನವಮಂಗಳೂರು, ವಿಶಾಖಪಟ್ಟಣಂ, ಎನ್ನೋರ. ಸೊ 107 ನವಮಂಗಳೂರನ್ನ ಕರ್ನಾಟಕದ ಹೆಬ್ಬಾಗಿಲು ಅಂತ ಕರೀತಾರೆ, ಬಂದರು. 108 ಅತಿ ಹೆಚ್ಚು ನಿವ್ವಳ ಸಾಗುವಳಿ ಭೂಮಿಯನ್ನ ಹೊಂದಿರತಕ್ಕಂಥ ರಾಜ್ಯಗಳ ಸರಿಯಾದ ಗುಂಪುಗಳು: ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ. ಈಶಾನ್ಯ ರಾಜ್ಯಗಳು: ಕರ್ನಾಟಕ, ತಮಿಳುನಾಡು, ಅಸ್ಸಾಂ. ಸರಿ ಉತ್ತರ ಇತ್ತು ಪಂಜಾಬ್, ಹರಿಯಾಣ ಮತ್ತು ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚಿನ ನಿವ್ವಳ ಸಾಗುವಳಿ ಭೂಮಿಯನ್ನು ಹೊಂದಿರತಕ್ಕಂಥ ರಾಜ್ಯಗಳ ಗುಂಪು ಆಗಿದೆ. 109 ಉತ್ತರ ಭಾರತ ನದಿಗಳ ಸರಿಯಾದ ಗುಂಪು: ಗೋದಾವರಿ, ನರ್ಮದಾ, ತಪತಿ, ಶರಾವತಿ, ಕಾಳಿ, ಕಬಿನಿ, ಕೃಷ್ಣ, ಕಾವೇರಿ, ಮಹಾನದಿ, ಸಿಂಧು, ಗಂಗಾ, ಬ್ರಹ್ಮಪುತ್ರ. 109ರ ಸರಿ ಉತ್ತರ ಅದು ಸಿಂಧು, ಗಂಗಾ, ಬ್ರಹ್ಮಪುತ್ರ ಇತ್ತು. 110 ಮ್ಯಾಂಗ್ರೋವ್ ಕಾಡುಗಳು ಮುಖ್ಯವಾಗಿ ಎಲ್ಲಿ ಕಂಡು ಬರ್ತವೆ? ನದಿಮುಖಜ ಭೂಮಿಯಲ್ಲಿ, ಪರ್ವತಗಳಲ್ಲಿ, ಮರುಭೂಮಿಯಲ್ಲಿ, ಕೃಷಿ ಭೂಮಿಯಲ್ಲಿ. ಸೊ ಮ್ಯಾಂಗ್ರೋವ್ ಕಾಡುಗಳು ಕಂಡು ಬರ್ತಕ್ಕಂಥದ್ದು ನದಿಮುಖಜ ಭೂಮಿಯಲ್ಲಿ. 111 ಇವುಗಳಲ್ಲಿ ಯಾವುದು ಮಣ್ಣಿನ ಸಂರಕ್ಷಣಾ ವಿಧಾನವಲ್ಲ? ಅರಣ್ಯೀಕರಣ, ಅತಿಯಾಗಿ ಪ್ರಾಣಿಗಳ ಮೇಯಿಸುವಿಕೆ, ಸಮೋನ್ನತಿ ಬೇಸಾಯ, ಮೆಟ್ಟಿಲು ಪಂಕ್ತಿ ಬೇಸಾಯ. ನೋಡಿ, ಇದು ಮಣ್ಣಿನ ಸಂರಕ್ಷಣಾ ವಿಧಾನವಲ್ಲ ಅಂತ ಕೇಳಿದ್ದಾರೆ. ಸೊ 111 ಅತಿಯಾಗಿ ಪ್ರಾಣಿಗಳ ಮೇಯಿಸುವಿಕೆ ಇದು ಅಲ್ಲ, ಅದು ಅರಣ್ಯದ ಸಂರಕ್ಷಣೆಯ ಒಂದು ಪರಿಣಾಮ ಅಂತ ಹೇಳ್ತಾರೆ. ಅರಣ್ಯಗಳ ನಾಶದ ಪರಿಣಾಮ, ಅರಣ್ಯಗಳ ನಾಶಕ್ಕೆ ಕಾರಣ ಅತಿಯಾಗಿ ಪ್ರಾಣಿಗಳನ್ನ ಮೇಯಿಸುವಿಕೆ. ಎಸ್. 112 ಸಾಮಾನ್ಯವಾಗಿ ಭಾರತದಲ್ಲಿ ಪರಿಸರಣದ ಮಳೆ ಈ ಅವಧಿಯಲ್ಲಿ ಬೀಳುತ್ತದೆ: ಚಳಿಗಾಲ, ಮಳೆಗಾಲ, ಬೇಸಿಗೆ ಕಾಲ, ನಿರ್ಗಮನ ಮಾನ್ಸೂನ್, ಮಾರುತದ ಕಾಲ. ಸರಿಯಾದ ಉತ್ತರ ಇತ್ತು ಬೇಸಿಗೆ ಕಾಲದಲ್ಲಿ ಬೀಳುವ ಮಳೆ ಅದು ಪರಿಸರಣ ಮಳೆ ಆಗಿದೆ. 113 ಇವುಗಳನ್ನ ಹವಳದ ದ್ವೀಪಗಳಾಗಿವೆ: ಲಕ್ಷದ್ವೀಪಗಳು, ಅಂಡಮಾನ ದ್ವೀಪಗಳು, ನಿಕೋಬಾರ್ ದ್ವೀಪಗಳು. ಯಾವುದೂ ಅಲ್ಲ. ಲಕ್ಷದ್ವೀಪಗಳನ್ನ ಹವಳದ ದ್ವೀಪಗಳು ಅಂತ ಕರೀತಾರೆ. 114
ಆರೋಗ್ಯವನ್ನು ಅಳೆಯಲು ಬಳಸುವುದು ಸಾಕ್ಷರತೆಯ ಪ್ರಮಾಣ, ಖರೀದಿ ಸಾಮರ್ಥ್ಯ, ವ್ಯಕ್ತಿಯ ಜೀವಿತಾವಧಿ, ನೈಜ ರಾಷ್ಟ್ರೀಯ ವರಮಾನ. ಆರೋಗ್ಯವನ್ನು ಅಳೆಯಲಿಕ್ಕೆ ಮುಖ್ಯವಾಗಿ ಬಳಸೋದು ವ್ಯಕ್ತಿಯ ಜೀವಿತಾವಧಿ. 115 ಒಂದು ರಾಷ್ಟ್ರೀಯ ವರಮಾನವನ್ನ ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದಾಗ ಏನು ಸಿಗ್ತದೆ? ನೈಜ ರಾಷ್ಟ್ರೀಯ ವರಮಾನ, ತಲಾ ವರಮಾನ, ಖರೀದಿ ಸಾಮರ್ಥ್ಯ, ಜಾಗತಿಕ ಅಭಿವೃದ್ಧಿ ವೃದ್ಧಿ. 115ರ ಉತ್ತರ ತಲಾ ವರಮಾನ ಅಂತ ಕರೀತಾರೆ. ಒಂದು ರಾಷ್ಟ್ರದ ವರಮಾನವನ್ನ ಆ ಜನಸಂಖ್ಯೆಯಿಂದ ಭಾಗಿಸಿದಾಗ ತಲಾ ವರಮಾನ ಸಿಗ್ತದೆ. 116 ಮಹಿಳೆಯರನ್ನ ಆರ್ಥಿಕ ಸ್ವಾವಲಂಬಿಗಳನ್ನಾಗಿ ಮಾಡಲು ಹಳ್ಳಿಗಳಲ್ಲಿ ಇವುಗಳು ಮಹತ್ವದ ಪಾತ್ರವನ್ನು ವಹಿಸ್ತವೆ. ಮಹಿಳಾ ಸ್ವಸಹಾಯ ಸಂಘಗಳು, ಸ್ವಸಹಾಯ ಸಂಘಗಳು, ಮಹಿಳಾ ಸ್ವಸಹಾಯ ಯೋಜನೆ, ಉದ್ಯೋಗ. 116ರಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳು ಏನು ಮಾಡ್ತಾವಪ್ಪ ಅಂದರೆ ಮಹಿಳೆಯರನ್ನ ಆರ್ಥಿಕ ಸ್ವಾವಲಂಬಿಗಳನ್ನಾಗಿ ಮಾಡ್ತಕ್ಕಂಥ ಕೆಲಸ ಹಳ್ಳಿಗಳಲ್ಲಿಯೂ ಮಾಡ್ತಾ ಇದ್ದಾವೆ. 117 ಬ್ಯಾಂಕ್ಗಳಲ್ಲಿ ಖಾತೆಯನ್ನು ತೆರಿಬೇಕಾದ್ರೆ ಎಷ್ಟು ಹಂತಗಳಿದ್ದಾವೆ? 5, 6, 7, 8. ಆಯ್ಕೆ ಇತ್ತು 7 ಸರಿಯಾದ ಉತ್ತರ. 118 ಹಣ ಪಡೆದು ವಸ್ತು ಮತ್ತು ಸೇವೆಯನ್ನ ನೀಡುವಾತನಿಗೆ ಏನಂತ ಕರೀತಾರೆ? ಉತ್ಪಾದಕ, ಗ್ರಾಹಕ, ಬಳಕೆದಾರ, ಪೂರೈಕೆದಾರ. ಅವರನ್ನ ಪೂರೈಕೆದಾರ ಅಂತ ಕರೀತಾರೆ. 119 1962ರಲ್ಲಿ ಗ್ರಾಹಕರಿಗೆ ಹಕ್ಕುಗಳನ್ನು ನೀಡಿದ ಅಮೆರಿಕದ ಅಧ್ಯಕ್ಷ ಜಾರ್ಜ್ ವಾಷಿಂಗ್ಟನ್, ಅಬ್ರಹಾಂ ಲಿಂಕನ್, ಜಾನ್ ಎಫ್ ಕೆನಡಿ, ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್. 119ರ ಸರಿ ಉತ್ತರ ಇತ್ತು ಜಾನ್ ಎಫ್ ಕೆನಡಿ. 120 ಬ್ಯಾಂಕಿನಲ್ಲಿ ದಿನಕ್ಕೆ ಎಷ್ಟು ಬಾರಿಯಾದರೂ ವ್ಯವಹರಿಸಬಹುದಾದ ಖಾತೆ? ಉಳಿತಾಯ ಖಾತೆ, ಚಾಲ್ತಿ ಖಾತೆ, ಆವರ್ತ ಠೇವಣಿ ಖಾತೆ, ನಿಶ್ಚಿತ ಠೇವಣಿ ಖಾತೆ. ಸರಿ ಉತ್ತರ ಇತ್ತು ಚಾಲ್ತಿ ಖಾತೆ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವು ಸಮಾಜ ವಿಜ್ಞಾನದಲ್ಲಿ ಒಂದು 40 ಬಹು ಆಯ್ಕೆ ಪ್ರಶ್ನೆಗಳಿರ್ತಕ್ಕಂಥ ಅಭ್ಯಾಸ ಪತ್ರಿಕೆಯನ್ನು ಬಿಡಿಸಿದ್ದೀವಿ. ಈ ತರನಾಗಿ ಅಭ್ಯಾಸ ಪತ್ರಿಕೆಗಳನ್ನ ಬಿಡಿಸ್ತಾ ಇರಿ. ಇದರಿಂದ ನಿಮಗೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಒಂದು ಜ್ಞಾನ ಸಿಗತ್ತೆ, ವಿಷಯದ ಬಗ್ಗೆ ಒಂದು ಅರಿವು ಕೂಡ ಬರುತ್ತೆ. ಸೊ ವಿಡಿಯೋವನ್ನ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಸಿಗುವ ಮತ್ತೆ ಮುಂದಿನ ಭಾಗದಲ್ಲಿ.